ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಬೌದ್ಧ ಸಮ್ಮೇಳನಗಳು ಅದೇ ರೀತಿ ಜೈನ ಸಮ್ಮೇಳನಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಯಾಕಂದ್ರೆ ಮುಂದೆ ಆಗುವಂತ ಈ ಒಂದು ಟಿ ಎಕ್ಸಾಮ್ ಆಗಿರ್ಬೋದು, GPSTR ಎಕ್ಸಾಮ್ ಆಗಿರ್ಬೋದು, ಅದೇ ರೀತಿ HSTR ಎಕ್ಸಾಮ್ ಆಗಿರ್ಬೋದು. ಎಲ್ಲದಕ್ಕೂ ಸಹ ಏನಾಗುತ್ತೆ ಅಂದ್ರೆ ಇದು ಹೆಲ್ಪ್ ಆಗುತ್ತೆ. ಅದೇ ರೀತಿ ಈ ಒಂದು KS ಎಕ್ಸಾಮ್ ಅಲ್ಲೂ ಸಹ ಇದರ ಮೇಲೆ ಕ್ವಶನ್ಸ್ ನ ಕೇಳಿದ್ದಾರೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಬೌದ್ಧ ಸಮ್ಮೇಳನಗಳು ಅದೇ ರೀತಿ ಜೈನ ಸಮ್ಮೇಳನಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಮೊದಲನೆಯ ಬೌದ್ಧ ಸಮ್ಮೇಳನ ಇದು ಎಲ್ಲಿ ನಡೆಯುತ್ತೆ ಅಂದ್ರೆ ರಾಜಗೃಹದಲ್ಲಿ ನಡೆಯುತ್ತೆ. ಯಾವಾಗ ನಡೆಯುತ್ತೆ ಅಂದ್ರೆ ಸಾಮಾನ್ಯ ಶಕಪೂರ್ವ ಅಂದ್ರೆ ಕ್ರಿಸ್ತಪೂರ್ವ 483ರಲ್ಲಿ ನಡೆಯುತ್ತೆ. ಇದು ಯಾರ ಒಂದು ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ ಅಂದ್ರೆ ಮಹಾಕಶ್ಯಪ ಎಂಬುವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ. ಅದೇ ರೀತಿ ಈ ಒಂದು ಮೊದಲನೇ ಬೌದ್ಧ ಸಮ್ಮೇಳನ ಯಾರ ಒಂದು ಆಶ್ರಯದಲ್ಲಿ ನಡೆಯುತ್ತೆ ಅಂದ್ರೆ ಅಜಾತ ಶತ್ರುವಿನ ಆಶ್ರಯದಲ್ಲಿ ಇದು ನಡೆಯುತ್ತೆ. ನೋಡಿ, ಈ ಒಂದು ಮೊದಲನೇ ಬೌದ್ಧ ಸಮ್ಮೇಳನದಲ್ಲಿ ಏನು ನಿರ್ಧಾರ ಆಗುತ್ತೆ ಅಂದ್ರೆ ಈ ಬುದ್ಧರ ಹೇಳಿಕೆಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಸಂಗ್ರಹ ಮಾಡ್ತಾರೆ. ನೋಡಿ, ಸಂಗ್ರಹವನ್ನು ಮಾಡಿ ತ್ರಿಪಿಟಕಗಳನ್ನ ರಚನೆ ಮಾಡ್ತಾರೆ. ಇದರಲ್ಲಿ 2 ತ್ರಿಪಿಟಕಗಳನ್ನ ರಚನೆ ಮಾಡ್ತಾರೆ. ಅದರಲ್ಲಿ ವಿನಯ ಪಿಟಕ ಒಂದು, ಅದೇ ರೀತಿ ಸುತ್ತ ಪಿಟಕ, ಇದನ್ನ 2 ತ್ರಿಪಿಟಕಗಳನ್ನ ಮೊದಲನೇ ಬೌದ್ಧ ಸಮ್ಮೇಳನದಲ್ಲಿ ರಚನೆ ಮಾಡ್ತಾರೆ. ಮುಂದೆ 2ನೇ ಬೌದ್ಧ ಸಮ್ಮೇಳನ ಇದು ಎಲ್ಲಿ ನಡೆಯುತ್ತಂದ್ರೆ ವೈಶಾಲಿಯಲ್ಲಿ ನಡೆಯುತ್ತೆ. ಯಾವಾಗ ನಡೆಯುತ್ತಂದ್ರೆ ಸಾಮಾನ್ಯ ಶಕಪೂರ್ವ 383ರಲ್ಲಿ ನಡೆಯುತ್ತೆ. ಇದರ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಸಭಾ ಕಮ್ಮಿ ಆಗಿರ್ತಾರೆ. ಅದೇ ರೀತಿ ಯಾರ ಆಶ್ರಯದಲ್ಲಿ ನಡೀತಂದ್ರೆ ಕಾಲಾಶೋಕನ ಆಶ್ರಯದಲ್ಲಿ ಇದು ನಡೆಯುತ್ತೆ. ಅದೇ ರೀತಿ 3ನೇ ಬೌದ್ಧ ಸಮ್ಮೇಳನ ಇದು ಎಲ್ಲಿ ನಡೆಯುತ್ತಂದ್ರೆ ಪಾಟಲಿಪುತ್ರದಲ್ಲಿ ನಡೆಯುತ್ತೆ. ಯಾವಾಗ ನಡೆಯುತ್ತಂದ್ರೆ ಸಾಮಾನ್ಯ ಶಕಪೂರ್ವ 250ರಲ್ಲಿ ಇದು ನಡೆಯುತ್ತೆ. ಯಾರ ಒಂದು ಅಧ್ಯಕ್ಷತೆಯಲ್ಲಿ ನಡೆಯುತ್ತಂದ್ರೆ ಮೊಘಲಿ ಪುತ್ರ ತಿಸ್ಸ ಎಂಬುವನ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ. ಇದರ ಒಂದು ಯಾರು ಆಶ್ರಯದಲ್ಲಿ ನಡೆಯುತ್ತೆ, ವೆರಿ ಇಂಪಾರ್ಟೆಂಟ್ ಇದು. 3ನೇ ಬೌದ್ಧ ಸಮ್ಮೇಳನ ಯಾರ ಆಶ್ರಯದಲ್ಲಿ ನಡೆಯುತ್ತೆ ಅಂದ್ರೆ ಅಶೋಕನ ಆಶ್ರಯದಲ್ಲಿ ನಡೆಯುತ್ತೆ. ಇದರಲ್ಲಿ ಏನು ವಿಷಯಗಳು ನಿರ್ಧಾರ ಆಗುತ್ತಂದ್ರೆ ಈ ತ್ರಿಪಿಟಕಗಳಿರ್ತದೆ. ಈ ತ್ರಿಪಿಟಕಗಳನ್ನ ಸಂಪೂರ್ಣವಾಗಿ ಬರ್ದಾಕ್ತಾರೆ. ಅಂದ್ರೆ ತ್ರಿಪಿಟಕಗಳ ರಚನೆ ಪೂರ್ಣವಾಗಿ ಕಂಪ್ಲೀಟ್ ಆಗುತ್ತೆ. ಅದರಲ್ಲಿ 3ನೇ ಪಿಟಕವಾದಂತ ಅಭಿಧಮ್ಮು ಪಿಟಕವನ್ನು ರಚನೆ ಮಾಡ್ತಾರೆ. ಅದೇ ರೀತಿ ಬಹಳ ಮುಖ್ಯವಾಗಿ ವಿದೇಶಕ್ಕೆ ಧರ್ಮ ಪ್ರಚಾರಕರನ್ನ ನೇಮಕ ಮಾಡ್ತಾರೆ. ಅಂದ್ರೆ ಈ ಮಹಾಧರ್ಮ ಮಹಾಮಾತ್ರರು ಅಂತ ಬರ್ತಾರೆ. ಇವ್ರನ್ನ 3ನೇ ಬೌದ್ಧ ಸಮ್ಮೇಳನದಲ್ಲಿ ನೇಮಕ ಮಾಡ್ತಾರೆ. ನೋಡಿ, ಅದೇ ರೀತಿ 4ನೆಯ ಬೌದ್ಧ ಸಮ್ಮೇಳನ ಇದು ಎಲ್ಲಿ ನಡೆಯುತ್ತಂದ್ರೆ ಕುಂಡಲಿ ವನದಲ್ಲಿ ನಡೆಯುತ್ತೆ. ಯಾವಾಗ ನಡೆಯುತ್ತಂದ್ರೆ ಸಾಮಾನ್ಯ ಶಕ 102ರಲ್ಲಿ ಇದು ನಡೆಯುತ್ತೆ. ಇದರ ಅಧ್ಯಕ್ಷರು ಬರ್ತಾರೆ. ಅದೇ ರೀತಿ ಉಪಾಧ್ಯಕ್ಷರು ಸಹ ಈ ಒಂದು 4ನೇ ಬೌದ್ಧ ಸಮ್ಮೇಳನದಲ್ಲಿ ಬರ್ತಾರೆ. ಇದರಲ್ಲಿ ಯಾರು ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ವಸುಮಿತ್ರ ಆಗಿರ್ತಾರೆ. ಅದೇ ರೀತಿ ಉಪಾಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಅಶ್ವಘೋಷ ಆಗ್ತಾರೆ. ಅದೇ ರೀತಿ ಯಾರ ಒಂದು ಆಶ್ರಯದಲ್ಲಿ 4ನೆಯ ಬೌದ್ಧ ಸಮ್ಮೇಳನ ನಡೀತಂದ್ರೆ ಕನಿಷ್ಕನ ಆಶ್ರಯದಲ್ಲಿ ನಡೆಯುತ್ತೆ. ಇದರಲ್ಲಿ ಏನಾಗುತ್ತಂದ್ರೆ ಈ 4ನೇ ಬೌದ್ಧ ಸಮ್ಮೇಳನದಲ್ಲಿ ಈ ಒಂದು ವಿಭಜನೆ ಉಂಟಾಗ್ತದೆ. 2 ಪಂಥಗಳಾಗಿ ಡಿವೈಡ್ ಆಗ್ತಾರೆ. ಇದರಲ್ಲಿ ಹೀನಯಾನ ಒಂದು, ಅದೇ ರೀತಿ ಮಹಾಯಾನ ಅಂತ 2 ಪಂಥಗಳಾಗಿ 4ನೆಯ ಬೌದ್ಧ ಸಮ್ಮೇಳನದಲ್ಲಿ ಡಿವೈಡ್ ಆಗ್ತದೆ. ಇದನ್ನ ಮೊನ್ನೆ ನಡೆದಂತ KS ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಮುಂದೆ 5ನೇ ಬೌದ್ಧ ಸಮ್ಮೇಳನ ಇದು ಕನೌಜಲ್ಲಿ ನಡೆಯುತ್ತೆ. ಯಾವಾಗ ನಡೆಯುತ್ತಂದ್ರೆ ಕ್ರಿಸ್ತ ಶಕ ಅಥವಾ ಸಾಮಾನ್ಯ ಶಕ 643ರಲ್ಲಿ ನಡೆಯುತ್ತೆ. ಯಾರು ಇದರ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಹುಯೆನ್ ತ್ಸಾಂಗ್ ಆಗಿರ್ತಾರೆ. ಹುಯೆನ್ ತ್ಸಾಂಗನ ಕೃತಿ ಸಿಯುಕಿ. ಅದೇ ರೀತಿ ಯಾರ ಒಂದು ಆಶ್ರಯದಲ್ಲಿ ನಡೆಯುತ್ತಂದ್ರೆ ಹರ್ಷವರ್ಧನ ಆಶ್ರಯದಲ್ಲಿ ನಡೆಯುತ್ತೆ. ಇಷ್ಟು ಬೌದ್ಧ ಸಮ್ಮೇಳನಗಳು. ಏನ್ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಅದನ್ನ ಇಲ್ಲಿ ಹೇಳಿದೀನಿ. ನೆಕ್ಸ್ಟ್ ಜೈನ ಸಮ್ಮೇಳನಗಳು. ನೋಡಿ ಸ್ನೇಹಿತರೆ, ಈ ಒಂದು ಜೈನ ಸಮ್ಮೇಳನಗಳು 2 ನಡೆಯುತ್ತೆ. ಇದರಲ್ಲಿ ಮೊದಲನೆಯ ಜೈನ ಸಮ್ಮೇಳನ ಎಲ್ಲಿ ನಡೆಯುತ್ತೆ ಅಂದ್ರೆ ಪಾಟಲಿಪುತ್ರದಲ್ಲಿ ನಡೆಯುತ್ತೆ. ಯಾವಾಗ ನಡೆಯುತ್ತೆ ಅಂದ್ರೆ ಸಾಮಾನ್ಯ ಶಕಪೂರ್ವ 300ರಲ್ಲಿ ನಡೆಯುತ್ತೆ. ಇದರ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಸ್ಥೂಲಭದ್ರ ಆಗಿರ್ತಾರೆ. ಮುಂದೆ 2ನೇ ಜೈನ ಸಮ್ಮೇಳನ ಇದು ಎಲ್ಲಿ ನಡೆಯುತ್ತಂದ್ರೆ ಗುಜರಾತಿನ ವಲ್ಲಭಿ ಎಂಬಲ್ಲಿ ನಡೆಯುತ್ತೆ. ಯಾವಾಗ ನಡೆಯುತ್ತೆ ಅಂದ್ರೆ ಸಾಮಾನ್ಯ ಶಕ 512ರಲ್ಲಿ ನಡೆಯುತ್ತೆ. ಇದರ ಒಂದು ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ ದೇವರ್ತಿ ಕ್ಷೇಮ ಸಮಾನರು ಎಂಬುವರು ಈ ಒಂದು 2ನೇ ಜೈನ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ. ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಅಷ್ಟೇ ಇದು. ನೋಡಿ, ಈ ವಿಡಿಯೋದಲ್ಲಿ ನಾವು ಬೌದ್ಧ ಸಮ್ಮೇಳನಗಳು ಅದೇ ರೀತಿ ಜೈನ ಸಮ್ಮೇಳನಗಳ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಎಕ್ಸಾಮ್ ದೃಷ್ಟಿಯಿಂದ ಎಷ್ಟು ಬೇಕೋ ಅಷ್ಟು ನಾವು ಹೋದ್ರೆ ಸಾಕಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಆದಂಥ ಸ್ಪರ್ಧಾಗುರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಹೆಚ್ಚು ಶೇರ್ ಮಾಡಿ.